ಅಪ್ಪ ಪ್ಲೀಸ್ ಅಪ್ಪ, ಆಗಲ್ಲ, ನೀವು ಅಮ್ಮಂಗೆ ಬೈಬೇಡಿ ಪ್ಲೀಸ್ ಅಪ್ಪ. ಹೇಯ್, ಏನೇ ನೀನು ಮಧ್ಯದಲ್ಲಿ ಬಂದು ನರಿ ಆಟ ಆಡ್ತಿದ್ಯಾ? ಬಾಯಿ ಮುಚ್ಕೊಂಡು ನಿಂತ್ಕೋ, ಅವ್ರ ಹತ್ರ ನಾನ್ ಮಾತಾಡ್ತೀನಿ. ಏನೇ ಮಾತಾಡ್ತೀನಿ ನೀನ್ ನನ್ನ ಜೊತೆ? ಹೌದೇ, ಸಪ್ತಮಿ ನೀನ್ ಹೆತ್ತು ಮಗಳು ಅಲ್ಲದೆ ಇರಬಹುದು, ಆದ್ರೆ ಅವಳು ನಿಮ್ಮ ಅಕ್ಕನ ಮಗಳು ಅನ್ನೋ ಕರಣೆ ಇಲ್ವಾ? ಹೊಟ್ಟೆ ಚುರುಕು ಅನ್ನೋದಿಲ್ವಾ ನಿನಗೆ? ನೋಡ್ರಿ, ನಿಮ್ಗೆ ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ. ಈ ಕೆಲ್ಸನ ನಮ್ರತ ಮಾಡಿದ್ರು ನಾನ್ ಹೀಗೆ ಮಾಡ್ತಾ ಇದ್ದೆ. ಏನೇ ಅಂತದೇನೇ ಮಾಡಿದಳು ಅವಳು? ಇವಳು ಕೈಲಿ ಇದ್ದಿದ್ ಉಂಗ್ರನ ರಾಚಮ್ಮಂಗ್ ಕೊಟ್ಟು ಎಲ್ಲೋ ಕಳ್ದೋಯ್ತು ಅಂತ ನನ್ನ ಹತ್ರನೇ ಸುಳ್ಳು ಹೇಳಿದ್ಲು. ಆ ರಾಚಮ್ಮ ಉಂಗ್ರ ತಂದ್ಕೊಟ್ಟು ನನ್ಗೆ ಶಾಪ ಹಾಕಿ ಹೋಗಿದ್ದಾಳೆ, ಗೊತ್ತಾ ನಿಮ್ಗೆ? ಅಷ್ಟಕ್ಕೆ ಇವಳು ಮೆಣಸಿನ್ಕಾಯಿ ತಿನ್ನಿಸ್ಬಿಡ್ತೇನೆ. ಇವಳು ಗುಣ ಗೊತ್ತಿಲ್ವ ನಿನ್ಗೆ? ಆ ರಾಜಮ್ಮ ಬಂದು ಏನೋ ಕಷ್ಟ ಹೇಳ್ಕೊಂಡಿರ್ತಾಳೆ, ಇವಳು ಕೈಯಲ್ಲಿ ಇದ್ದಿದ್ದು ಉಂಗ್ರ ಬಿಚ್ಕೊಂಡಿರ್ತಾಳೆ. ಈಗ ರಾಜಮ್ಮ ಬಂದು ವಾಪಸ್ ಉಂಗ್ರ ಕೊಟ್ಟೋದು ತಾನೆ, ಇನ್ನೇನೇ ಸಮಸ್ಯೆ ನಿಂದು? ಇವಳು ಇಷ್ಟ ಬಂದಂಗ್ ಆಡ್ತಿದ್ದಾಳೆ. ಅದನ್ ಯಾಕೆ ಅಂತ ಕೇಳಿದ್ರೆ ಕೋಪಿಷ್ಟೇ ರಾಕ್ಷಸಿ ಅನ್ನೋ ಪಟ್ಟ ನನ್ಗೆ ಅಲ್ವಾ? ಇನ್ಮೇಲೆ ಇವಳು ಏನಾದ್ರೂ ಮಾಡ್ಕೊಳ್ಳಿ, ಹೆಂಗಾದ್ರೂ ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಇನ್ಮೇಲೆ ಇವಳ ಬಗ್ಗೆ ನಾನೇನಾದ್ರೂ ಮಾತಾಡಿದ್ರೆ ಚಪ್ಪಲಿ ತಗೊಂಡು ನನ್ಗೆ ಹೊಡಿರಿ. ತಗೊಳ್ಳೆ. ಅಮ್ಮ ಅಮ್ಮ ಮಗಳೇ, ಕಣ್ಣ ನಿಮ್ಮ ಅಮ್ಮ. ಬಾ ಕೂತ್ಕೋ. ತಗೋ ನೀರು ಕುಡಿ. ನಿಧಾನ ಕುಡಿಯಮ್ಮ, ಕುಡಿ. ಕೊಡಿ, ಇನ್ನೂ ಸ್ವಲ್ಪ ಕೊಡ್ತೀನಿ, ಇನ್ನು ಸ್ವಲ್ಪ ತಗಮ್ಮ. ತಗಮ್ಮ. ಒಂದು ನಿಮಿಷ ಇಲ್ಲೇರಮ್ಮ, ಬಂದೆ. ಅಪ್ಪ, ಮತ್ತೆ ಅಮ್ಮಂಗೆ ಬೈಯಕ್ಕೆ ಹೋಗ್ಬೇಡಿ ಅಪ್ಪ. ಇಲ್ಲಮ್ಮ, ಖಂಡಿತವಾಗ್ಲೂ ಏನು ಅನ್ನಲ್ಲ. ಬರ್ತೀನಿ ತಡಿ. ಮಗಳೇ, ತಗೊಮ್ಮ, ಸಕ್ಕರೆ ತಿನ್ನು, ಕಮ್ಮಿ ಆಗುತ್ತೆ. ಇನ್ನೊಂಚೂರು ತಿನ್ನಿಸ್ಲೇನಮ್ಮ? ಬೇಡಪ್ಪ. ಅಲ್ಲಮ್ಮ, ಅವಳೇನೋ ರಾಕ್ಷಸಿ. ಮೆಣಸಿನ್ಕಾಯಿ ತಿನ್ನು ಅಂದ್ರೆ ನೀನು ತಿನ್ನು ಬಿಡೋದ? ಅಮ್ಮ ನನಗೆ ಬೈತಾರೆ, ಹೊಡಿತಾರೆ ಅಂತ ನನಗೆ ಸಹಾಯ ಮಾಡದೆ ಇರೋಕ್ಕಾಗಲ್ಲ ಅಪ್ಪ. ನಾನು ಸಹಾಯ ಮಾಡೋ ವಿಷಯ ಗೊತ್ತಾಗಿ ಅಮ್ಮಂಗೂ ನನಗೆ ಬೈದೆ ಹೊಡಿದೆ ಇರೋಕ್ಕಾಗಲ್ಲ ಅಪ್ಪ. ಕಷ್ಟ ಕೊಡೋದು ರಾಕ್ಷಸರ ಗುಣ, ಅದನ್ನು ಅನುಸರಿಸ್ಕೊಂಡು ಹೋಗೋದು ಋಷಿಗಳ ಗುಣ ಅಂತ ಹೇಳ್ತಾ ಇದೀಯಾ? ರಾಜಮ್ಮ ತನ್ನ ಮಗಳು ಸ್ಕೂಲ್ ಫೀಸ್ಗೆ ಕಷ್ಟಪಡೋದನ್ನ ನೋಡಿ ನನಗೆ ನೀವೇ ನೆನಪಾದ್ರಿ ಅಪ್ಪ. ಆ ಉಂಗ್ರ ನನ್ನ ಕೈಲಿರೋದಕ್ಕಿಂತ ರಾಜಮ್ಮನ ಮಗಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಹೆಲ್ಪ್ ಆದರೆ ಅದ್ರ ತೂಕ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಹಾಗೆ ಮಾಡಿದೆ. ಅಲ್ಲಮ್ಮ, ಅಷ್ಟೊಂದು ಹಸಿ ಮೆಣಸಿನ್ಕಾಯಿ ತಿಂದು ಇಷ್ಟು ಸಿಹಿಯಾಗಿ ಮಾತಾಡೋದಕ್ಕೆ ಹೇಗಮ್ಮ ಸಾಧ್ಯ? ಸಿಹಿಯಾಗಿ ಮಾತಾಡೋದು ಕಲಿಸಿದ್ದೆ ಈ ನನ್ನ ಮುದ್ದು ಅಪ್ಪ. ಮಗಳೇ, ನಿನ್ನ ಜೀವನ ತುಂಬ ಸಿಹಿನೇ ತುಂಬಿರಬೇಕು ಅಂದರೆ ನಿನಗೊಂದು ಮದುವೆ ಮಾಡಬೇಕಮ್ಮ. ಆಗಲೇ ಈ ನರಕದಿಂದ ನಿನಗೆ ಬಿಡುಗಡೆ ಸಿಗೋದು. ದಯವಿಟ್ಟು ನನ್ನ ಮದುವೆ ಬಗ್ಗೆ ಮಾತಾಡಬೇಡಿ ಅಪ್ಪ. ನಿಮಗೆ ಸೂಪರ್ ಮಾರ್ಕೆಟ್ ಇಟ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ, ಕನಸು, ಗುರಿ ಎಲ್ಲ. ಹೌದಪ್ಪ, ಊರಲ್ಲಿರೋ ಜಮೀನ ಪ್ಲಡ್ಜ್ ಮಾಡೋದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ರಿ? ಹಾಗೆ ಮಾಡೋಣಮ್ಮ. ಆದರೆ ನಿಮ್ಮ ಅಮ್ಮಂಗೆ ಗೊತ್ತಾದರೆ ಅವಳು ಖಂಡಿತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ.
ಆ ಪತ್ರನೆಲ್ಲ ನಿನ್ನ ಕೈಗೆ ತಂದ್ಕೊಡ್ತೀನಿ. ಅದನ್ನ ಅಡ ಇಟ್ಟು ಮುಂದಿನ ಕೆಲಸಗಳನ್ನ ಮಾಡು. ತಪ್ಪಪ್ಪ, ಅಮ್ಮನಿಗೆ ಗೊತ್ತಿಲ್ಲದೆ ನಾವು ಏನು ಕೆಲಸ ಮಾಡೋದು ಬೇಡ ಅಪ್ಪ. ಈಗ ನಾವು ಮಾಡಬೇಕಾಗಿರೋದಿಷ್ಟೇ, ಅವ್ರ ಹತ್ರ ಮಾತಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸರಿ ಅಮ್ಮ, ಈಗ ನೀನು ಹೋಗಿ ಅವಳ ಹತ್ರ ಏನೂ ಮಾತಾಡಬೇಡ. ಟೈಮ್ ನೋಡಿ ನಾನೇ ಮಾತಾಡಿ ಅವಳನ್ನು ಒಪ್ಪಿಸ್ತೀನಿ. ಸರಿಯಪ್ಪ. ಅಯ್ಯೋ, ಇನ್ನೂ ನಾನು 450 ರೂಪೀಸ್ ದುಡ್ಡು ಕಳಿಸ್ಲಿಲ್ವಲ್ಲ. ನನ್ನ ದುಡ್ಡು ಕೇಳಕ್ಕೆ ನಾನು ಫೋನ್ ಮಾಡಿದರೆ ಯಾರ್ಯಾರಿಗೋ ಫೋನ್ ಕೊಟ್ಟು ಬಯಸ್ತಾಳೆ. ಎಷ್ಟು ದುರಂಕಾರ ಇರ್ಬೇಕು ಅವಳಿಗೆ. ಈಗ ನಾನು ಫೋನ್ ಮಾಡಿ ಬೈಯೋ ರೇಂಜಿಗೆ ಇಡೀ ಫ್ಯಾಮಿಲಿನೇ ಗಡಗಡ ಅಂತ ನಡಗಿ ನಾನು ದುಡ್ಡು ಕಳಿಸ್ಬಿಡ್ಬೇಕು. ಹಾಂ, ಮಾಡ್ತೀನಿರೋ. ಛೇ, ಈಗಲೂ ಸರ್ವರ್ ಡೌನ್ ಅಂತಾನೆ ಬರ್ತಿದೆ. ಬೆಳಗ್ಗೆ ಅದ್ಯಾರ ಮುಖ ನೋಡಿದ್ನೋ, ನನ್ನ ಹಣೆ ಬರನೇ ಸರಿ ಇಲ್ಲ. ಅಕ್ಕ, ಏನಾಯ್ತಕ್ಕ? ಅದೇನ್ ಕೇಳ್ತೀಯ ನಮ್ಮ? ಬೆಳಗ್ಗೆ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಮಾಡ್ಬೇಕು ಅಂತ ಆ ಶೇರಿಂಗ್ ಕ್ಯಾಬಲ್ಲಿ ಹೋದ್ನಲ್ಲ. ಹೌದು. ಅವಾಗ ಅಲ್ಲೊಂದು ನಂಬರ್ 1 ಟಾರ್ಚರ್ ಪಾರ್ಟಿ ಆ ಕ್ಯಾಬಲ್ಲಿ ಕೂತಿದ್ದ. ಅವನೇನಾದ್ರೂ ಕೆಟ್ಟದಾಗ ಬಿಹೇವ್ ಮಾಡಿದ್ನ ಅಕ್ಕ? ಅಯ್ಯೋ ಹೀರೆ, ಹಾಗೆಲ್ಲ ಏನೂ ಆಗಿಲ್ಲ. ಅವಾಗ ಅವನ್ ಬಂದ. ಅಣ್ಣ, ಎಷ್ಟಾಯ್ತು? 250 ರೂಪಾಯಿ ಆಗಿದೆ ಸರ್. ಕ್ಯಾಶ್ ಕೊಡಿ ಸರ್. ನನ್ನ ಹತ್ರ 200 ಬಿಟ್ರೆ ಬೇರೆ ಚೇಂಜ್ ಇಲ್ಲ. 200 ರೂಪಾಯಿ ಕ್ಯಾಶ್ ಕೊಡಿ. ಮಿಕ್ಕಿದ 50 ರೂಪಾಯಿ ಮಾತ್ರ ಅವ್ರ ನಂಬರ್ ಕಳಿಸಿ. ಅಯ್ಯಯ್ಯೋ, ಅಯ್ಯೋ ರೀ, 50 ರೂಪಾಯಿ ಬದಲು 500 ರೂಪಾಯಿ ಕಳಿಸ್ಬಿಟ್ಟಿದ್ದೀನಿ. 450 ರೂಪಾಯಿ ಎಷ್ಟ ಹೊರಟೋಯ್ತು ನಿಮ್ಗೆ? ಸರ್ವರ್ ಪ್ರಾಬ್ಲಮ್ ಅಂತ ಬರ್ತಿದೆ. ನಾನ್ ಕಳಿಸುವಾಗ ಚೆನ್ನಾಗಿದ್ದ ಸರ್ವರ್, ನೀವು ಕಳಿಸುವಾಗ ಪ್ರಾಬ್ಲಮ್. ಸರ್ವರ್ ಇಲ್ಲ. ಅಣ್ಣ, ನಾನು ಅವ್ರ ದುಡ್ಡನ್ನ ವಾಪಸ್ ಕಳಿಸ್ತೀನಿ, ನೀವು ಹೊರಡಿ. ನನ್ನ ಲೈಫಲ್ಲೇ ಇಂಥ ಕ್ಯಾರೆಕ್ಟರ್ನ ನಾನು ನೋಡೇ ಇಲ್ಲ ಕಣೆ. ಕಳಿಸಿರೋ 450 ರೂಪಾಯಿಗೆ 450 ಸರಿ ಕಾಲ್ ಮಾಡಿದ್ದಾನೆ. ನಾನು ಹೇಗಾದ್ರೂ ಮಾಡಿ ಅವ್ರ ದುಡ್ಡನ್ನ ಅವ್ರಿಗೆ ಕಳಿಸ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ ಅಂತಾನೆ ಬರ್ತಿದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನೋಡ್ದ್ಯಾ ಅವನೇ ಫೋನ್ ಮಾಡ್ತಿದ್ದಾನೆ. 100 ವರ್ಷ ಆಯ್ಸು ಅವನ್ಗೆ. ಅಕ್ಕ, 100 ವರ್ಷ ಆಯ್ಸು ಅಂತ ನೀನ್ ಹೇಳ್ಬೇಕಷ್ಟೇ. ಹಿಂಗೆಲ್ಲ ಟಾರ್ಚರ್ ಮಾಡೋರ್ನ ಒಂದು ದಿನನೂ ಬದುಕೋದಕ್ ಬಿಡಬಾರ್ದು. ಫೋನ್ ರಿಂಗ್ ಆಗ್ತಿದೆ, ಇವ್ರು ರಿಸೀವೇ ಮಾಡ್ತಿಲ್ವಲ್ಲ. ನಾನ್ ಆಡೋ ಮಾತಿಗವನು ಡೆತ್ ನೋಟ್ ಬರ್ದಿಟ್ಟು ಸೂಸೈಡ್ ಮಾಡ್ಕೋಬೇಕು. ಹಂಗ್ ಮಾಡ್ತೀನಿ. ಕೊಡಕ್ಕ ಫೋನ್ನ. ಏ, ನೀನ್ ಸುಮ್ನಿರೆ. ನೀನ್ ಬೇರೆ ಇರೋ ಸಮಸ್ಯೆನ ಇನ್ನೂ ದೊಡ್ಡ ಮಾಡ್ಬೇಡ. ಸುಮ್ನೆ ಇರು, ನಾನ್ ಮಾತಾಡ್ತೀನಿ. ಹಲೋ, ಏನ್ರಿ? ನಿಮ್ಮನ್ನ ನೀವ್ ಏನಂತ ಅನ್ಕೊಂಡಿದ್ದೀರಾ? ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕ ಅನ್ಕೋಬೇಕಿತ್ತು. ಜಸ್ಟ್ ಮಿಸ್ಸು. ನನಗೆ ಕೊಡ್ಬೇಕಾಗಿರೋ 450 ರೂಪಾಯಿ ನಿಮ್ಮ ಹತ್ರ ಇಸ್ಕೊಬಿಟ್ರೆ ಗಿನ್ನಿಸ್ ರೆಕಾರ್ಡ್ ಆಗುತ್ತೇನೋ ಅನಿಸ್ತಿದೆ ನನಗೆ. ಅದಕ್ಕೆ ಹಿಂಗ್ ಬಿಡ್ದೆ ಫೋನ್ ಮಾಡ್ತಿದ್ದೀರಲ್ಲ? ನೀವು 450 ರೂಪಾಯಿನ ಅವಾಗಲೇ ವಾಪಸ್ ಕಳಿಸಿದ್ರೆ ನಾನು ಯಾಕ್ರಿ ನಿಮಗೆ ಫೋನ್ ಮಾಡ್ತಿದ್ದೆ? ಮೋಸ್ಟ್ಲಿ ನನ್ನ ದುಡ್ಡು ಕೊಡ್ಲೇಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರ ಅನ್ಸುತ್ತೆ ಅಲ್ವಾ? ಹಾ, ನಿಮ್ 450 ರೂಪಾಯಿ ಇಟ್ಕೊಂಡು ಕೋಟೆ ಕಟ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಷ್ಟಿದ್ದರು ನನ್ನ ದುಡ್ಡು ವಾಪಸ್ ಕಳಿಸಿ ಈಗಲೇ, ರೈಟ್ ನಾವ್. ನಾನು ಕಳಿಸ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಸರ್ವರ್ ಪ್ರಾಬ್ಲಮ್ ಅಂತ ಬರ್ತಿದೆ. ಏನ್ ಮಾಡೋದು? ಸರ್ವರ್ ಪ್ರಾಬ್ಲಮ್ ಅಂತ ಬೆಳಿಗ್ಗೆಯಿಂದ ಆಡಿದ್ದೆ ಆಡು ಕಿಸ್ಬೈ ದಾಸ ಅಂತ ಹೇಳ್ತೀರಲ್ರಿ. ಕತೆ ಕಟ್ಟೋದ್ರಲ್ಲಿ ಪಂಟ್ರ ಅನ್ಸುತ್ತೆ ನೀವು. ಹೌದು, ನಿಮ್ 450 ರೂಪಾಯಿಗೆ ಕತೆ ಕಟ್ಟಿ ಸ್ಕ್ರೀನ್ ಪ್ಲೇ ಮಾಡಿ ಮೂವಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ನೀವೇನೇ ಹೇಳಿ ಮಾತ್ರ ನಿಮ್ಮನ್ ಬಿಡಲ್ಲ. ಟಾರ್ಚರ್ ಇವನು. ಅಕ್ಕ, ನೀನ್ ಸುಮ್ನೆ ಇರು. ಏನ? ನನ್ ದುಡ್ಡು ಕೊಟ್ಟು ನಾನ್ ಸುಮ್ನೆ ಇರ್ಬೇಕಾ?